ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯಸುಖಪ್ರದಂ ಬುಧಪಾಮರಸಂಸೇವ್ಯಂ ತಂ ಶ್ರೀಜಯೇಂದ್ರಂ ನಮಾಮ್ಯಹಂ. ನಮಾಮಿ ಶಂಕರಾನ್ವಾಕ್ಯವಿಜಯೇಂದ್ರಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೀಯರೇ, ನಾವು ಹಂತ ಹಂತವಾಗಿ ಶ್ರೀ ಕಾಂಚಿ ಕಾಮಕೋಟಿ ಪೀಠದ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ವಿಜಯ ಯಾತ್ರೆ ಅದರ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಕರ್ನಾಟಕದ ಪ್ರವಾಸದಲ್ಲಿ ಶ್ರೀಗಳವರ ಧರ್ಮಸ್ಥಳ ಹಾಗೂ ಹಾಸನ್ ಇದರ ಸಂಚಾರದ ವಿಷಯವಾಗಿ ನಾವು ಚಿಂತನೆ ಮಾಡೋಣ. ಅದರ ಪೂರ್ವದಲ್ಲಿ ಒಂದು ಸುಭಾಷಿತವನ್ನು ನಾವು ಕೇಳುವಂಥವರಾಗೋಣ. ಕೇವಲ ಮಾತು, ಸಲಹೆ, ಉಪದೇಶಗಳ ಬದಲು ಕ್ರಿಯಾಶೀಲರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರನ್ನು ಮಾತ್ರ ಸಮಾಜ ಗುರುತಿಸುತ್ತದೆ. ಈ ಶಬ್ದಗಳು ಕರುನಾಡಿನಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಖ್ಯಾತಿಯನ್ನು ಪಡೆದಿರುವ ಪದ್ಮವಿಭೂಷಣ ಶ್ರೀ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಸೇರುತ್ತವೆ ಅನ್ನೋದರಲ್ಲಿ ಸಂದೇಹವಿಲ್ಲ. ಇವರ ನೇತೃತ್ವದಲ್ಲಿ ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ ಸಂಸ್ಥೆಗಳು ಅನೇಕ ನಡೆಯುತ್ತಿವೆ. ಶ್ರೀಯುತ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಬಹಳ ಆತ್ಮೀಯರು, ಶ್ರದ್ಧಾಳುಗಳು. ಇವರು ಅತ್ಯಂತ ಭಕ್ತಿಯಿಂದ ಹಾಗೂ ಶ್ರದ್ಧೆಯಿಂದ, ಆತ್ಮೀಯತೆಯಿಂದ ಶ್ರೀ ಕಾಂಚಿ ಕಾಮಕೋಟಿ ಪೀಠದ 70ನೇ ಪೀಠಾಧಿಪತಿಗಳಾಗಿರುವ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೆ ತಾವು ವಿಜಯ ಯಾತ್ರೆಯಲ್ಲಿ ಭಾಗವಾಗಿ ಕರ್ನಾಟಕದಲ್ಲಿ ಧರ್ಮಸ್ಥಳಕ್ಕೆ ಬರಬೇಕು ಎಂದು ಅತ್ಯಂತ ವಿನಯವಾಗಿ ಪ್ರಾರ್ಥಿಸಿಕೊಂಡಿರುವ ಅವರ ಪ್ರಾರ್ಥನೆಯನ್ನು ಬಹಳ ಪ್ರೇಮದಿಂದ ಸ್ವೀಕರಿಸಿರುವ ಶ್ರೀಗಳವರು ಕಾರ್ತೀಕ ಮಾಸದಲ್ಲಿ ಕರುನಾಡಿನ ಪ್ರವಾಸವನ್ನು ಕೈಗೊಂಡರು. ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವಸ್ಥಾನ ವತಿಯಿಂದ ನೂತನವಾಗಿ ನಿರ್ಮಿಸಲ್ಪಟ್ಟಿರುವ ಬೃಹತ್ತರವಾದ ಭೋಜನ ಶಾಲೆಯನ್ನು ಸಮಾಜಕ್ಕೆ ಅನಾವರಣಗೊಳಿಸಿದರು. ನಂತರ ಶ್ರೀಗಳವರು ಇನ್ನಿತರ ಪ್ರದೇಶಗಳಿಗೆ ಭೇಟಿ ನೀಡಿ ನಂತರ ತಿರುಪತಿಗೆ ಹಿಂದಿರುಗುವ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಹಾಸನಕ್ಕೆ ವಿಜಯಂಗೈದರು. ಅವರು ಹಾಸನದಲ್ಲಿ 100 ವರ್ಷಗಳ ಪೂರ್ವದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಉಮಾಮಹೇಶ್ವರ ದೇವಸ್ಥಾನ, ಹಾಗೆಯೂ ಶ್ರೀ ಧರ್ಮಸ್ಥಳ ಮಂಜುನಾಥ ಶಿಕ್ಷಣ ಸಂಸ್ಥೆಯ ವಿಶಾಲವಾದ ಪ್ರಾಂಗಣದಲ್ಲಿ ಶ್ರೀಗಳವರು ಬಿಡದಿಯಂಗೈದು ಪವಿತ್ರವಾದ ಆ ಸ್ಥಾನದಲ್ಲಿ ಪ್ರತಿನಿತ್ಯ ಮಹಾತ್ರಿಪುರ ಸುಂದರ ಸಮೇತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ದಿವ್ಯ ಪೂಜೆಗಳನ್ನು ನೆರವೇರಿಸಿದರು. ಇಂತಹ ಪವಿತ್ರವಾದ ಸುಸಂದರ್ಭದಲ್ಲಿ ಅನೇಕ ಪ್ರಾಂತಗಳಿಂದ ಶ್ರದ್ಧಾಳುಗಳು, ವೇದ ಪಂಡಿತರು ಹಾಗೂ ಸುಶಿಕ್ಷಿತರಾದ ವಿದ್ಯಾ ಸಿಬ್ಬಂದಿಯು, ವೈದ್ಯ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಣ ಸಿಬ್ಬಂದಿಯು ಪ್ರತಿನಿತ್ಯ
ಪೂಜೆಯಲ್ಲಿ ಪಾಲ್ಗೊಂಡು ಯೋಗಲಿಂಗ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಹಾಗೆಯೇ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಏಕಾದಶಿಯಂದು SDM ಕಾಲೇಜ್ ತಮ್ಮ 33ನೇ ಶೈಕ್ಷಣಿಕ ವರ್ಷದ ಶಿಷ್ಯೋಪನಯನದ ಸಂಸ್ಕಾರವನ್ನು ಶ್ರೀಗಳವರ ಸಾನ್ನಿಧ್ಯದಲ್ಲಿ ನೆರವೇರಿಸಬೇಕೆಂದು ಸಂಕಲ್ಪವನ್ನು ಮಾಡಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಂತ ಪವಿತ್ರವಾದ ಧನ್ವಂತರಿ ಹೋಮವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ವೇದ ಪಂಡಿತರ ನೇತೃತ್ವದಲ್ಲಿ ನೆರವೇರಿಸಲ್ಪಟ್ಟಿತು. ನಂತರ ಉಪನಯನ ಸಂಸ್ಕಾರವನ್ನು ನೆರವೇರಿಸಲು ನೂತನ ಸಭಾಮಂದಿರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಂಪ್ರದಾಯ ಉಡುಪಿನಲ್ಲಿ ಧರಿಸಿ ಪ್ರಸಕ್ತ ವರ್ಷದ ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಸಮಯಕ್ಕೆ ಸರಿಯಾಗಿ ಶ್ರೀಗಳವರ ಮುಂದೆ ಹಾಜರಿದ್ದರು. ಇದೆಲ್ಲವೂ ಆ ಶಿಕ್ಷಣ ಸಂಸ್ಥೆಯ ನಿಯಮ ಮತ್ತು ಕ್ರಮಶಿಕ್ಷಣ ಹಿರಿಮೆಯನ್ನು ಸಾರುತ್ತದೆ. ಭವ್ಯವಾದ ಆ ಪ್ರಾಂಗಣದಲ್ಲಿ ವಾದ್ಯಮೇಳಗಳ ಜೊತೆಯಲ್ಲಿ ಶ್ರೀಗಳು ಆ ಸಭೆಯಲ್ಲಿ ವಿರಾಜಮಾನರಾದರು. ಆಗ ಪ್ರಾಂಶುಪಾಲರು ಶ್ರೀಮತಿ ಡಾಕ್ಟರ್ ಶೈಲಜಾ ಅವರು ವೇದ ಭಾಷೆ ಸಂಸ್ಕೃತದಲ್ಲಿ ವೈದಿಕ ಸಂಕಲ್ಪವನ್ನು ನೆರವೇರಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಎಲ್ಲ ಸುಸಂಸ್ಕೃತ ವಿದ್ಯಾರ್ಥಿಗಳು ಸಾಲಾಗಿ ನಿಂತು ಸಾಮೂಹಿಕ ಪ್ರತಿಜ್ಞೆಯನ್ನು ಮಾಡಿದರು. ನಂತರ ಶ್ರೀಗಳವರು ತಮ್ಮ ಅನುಗ್ರಹ ಭಾಷಣದಲ್ಲಿ ಆಯುರ್ವೇದ ವಿಜ್ಞಾನದ ಹಿರಿಮೆ ಹಾಗೂ ವಿದ್ಯಾರ್ಥಿಗಳು ಸುಶಿಕ್ಷಿತರಾಗಿ ಭಾರತ ದೇಶಕ್ಕೆ ಗೌರವ ತರಬೇಕೆಂದು ಆಶೀರ್ವಚನ ನೀಡಿದರು. ನಂತರ ಶ್ರೀಗಳ ಪಾದುಕೆಗಳಿಗೆ ಪಾದಪೂಜೆ ನೆರವೇರಿಸಿದರು. ಬಂದಿರುವ ಎಲ್ಲರೂ ಫಲಪ್ರಸಾದವನ್ನು ಸ್ವೀಕರಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪ್ರಸನ್ನಕುಮಾರ್ ಹಾಗೂ ಹಿರಿಯರು ಡಾಕ್ಟರ್ ಪ್ರಕಾಶ್ ಹೆಗಡೆ ಹಾಗೂ ಡಾಕ್ಟರ್ ಗುರುಬಸವರಾಜ್ ಮುಂತಾದ ಶಿಕ್ಷಣ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳವರ ಆಶೀರ್ವಾದವನ್ನು ಪಡೆದಿದ್ದಾಯಿತು. ಇಂತಹ ಮಹತ್ ಕಾರ್ಯದಿಂದ ಧನ್ವಂತರಿ ಹೋಮ ಇತ್ಯಾದಿ ವೈದಿಕ ಕ್ರಿಯೆಗಳಿಂದ ಸರ್ವ ವಿಶ್ವ ಮಾನವಾಳಿಗೆ ಸಂಪೂರ್ಣ ಆರೋಗ್ಯ ಮತ್ತು